ನಮಸ್ಕಾರ. ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ರಿಗೂ ಸ್ವಾಗತ. ನಮಸ್ಕಾರ. ಇವತ್ ನಾವು ಅಮೆರಿಕದ ವಾಯುಪಡೆಯ ಒಂದು ಬಹಳ ವಿಶೇಷವಾದ ವಿಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು B-2 ಸ್ಪಿರಿಟ್ ಸ್ಟೆಲ್ತ್ ಬಾಂಬರ್. ಅದರ ಆ ಹಾರುವ ರೆಕ್ಕೆ ಡಿಸೈನ್ ಇದೆಯಲ್ಲ, ನೋಡಿದ ತಕ್ಷಣ ಗೊತ್ತಾಗುತ್ತೆ ಏನೋ ವಿಚಿತ್ರವಾಗಿದೆ ಅಂತ. ಹೌದೌದು, ತುಂಬಾನೇ ಯುನೀಕ್ ಅದು. ಸೊ ಇವತ್ ನಮಗ್ ಸಿಕ್ಕಿರೋ ಮಾಹಿತಿಯ ಆಧಾರದ ಮೇಲೆ ಈ ಒಂದು ಅಮೇಜಿಂಗ್ ಮಿಷನ್ ಬಗ್ಗೆ, ಅದರ ಫೀಚರ್ಸ್, ಕೇಪಬಿಲಿಟೀಸ್ ಇದೆಲ್ಲದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ, ಶುರು ಮಾಡೋಣ. ಮೊದಲಿಗೆ ಇದರ ಕೆಲವು ಬೇಸಿಕ್ ವಿಷಯಗಳನ್ನ ನೋಡೋದಾದ್ರೆ, ಇದು ತುಂಬಾ ಭಾರವಾದ ವಿಮಾನ ಅಲ್ವಾ? ಹೌದು, ಹೆವಿ ಬಾಂಬರ್ ಇದು. ಸಬ್ಸಾನಿಕ್ ಸ್ಪೀಡ್ ಅಂದ್ರೆ ಶಬ್ದದ ವೇಗಕ್ಕಿಂತ ಕಡಿಮೆ ವೇಗದಲ್ಲಿ ಹೋಗುತ್ತೆ. ಓಕೆ, ಮತ್ತೆ ಇದರಲ್ಲಿ ಸ್ಟೆಲ್ತ್ ಟೆಕ್ನಾಲಜಿ ಇದೆ ಅಂತ ಹೇಳ್ತಾರೆ. ಅದೇ ಇದ್ರ ಮುಖ್ಯ ವಿಷಯವೇ. ಆಮೇಲೆ ಇದೊಂದು ಸ್ಟ್ರಾಟಜಿಕ್ ಬಾಂಬರ್. ಇದರಲ್ಲಿ ಇಬ್ರೇ ಇರೋದು ಸಿಬ್ಬಂದಿ. ಓ, ಇಬ್ರೇನಾ? ಹೌದು, ಒಬ್ರು ಪೈಲಟ್, ಇನ್ನೊಬ್ರು ಮಿಷನ್ ಕಮಾಂಡರ್ ಅಷ್ಟೇ. ಇದರ ಮೊದಲ ಹಾರಾಟ ಯಾವಾಗಾಗಿತ್ತು? ಫಸ್ಟ್ ಫ್ಲೈಟ್ 1989ರಲ್ಲಿ. ಆದರೆ ಸೇವೆಗೆ ಸೇರಿದ್ದು ಅಂದ್ರೆ ಆಪರೇಷನಲ್ ಆಗಿದ್ದು 1997ರಿಂದ. ಓಕೆ, ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಮೊದಲು ಪ್ಲಾನ್ ಮಾಡಿದ್ದು 132 ವಿಮಾನಗಳು ಅಂತ. ಹೌದು, 132. ಆದ್ರೆ ಆಮೇಲೆ ಕೋಲ್ಡ್ ವಾರ್ ಮುಗೀತು, ಪರಿಸ್ಥಿತಿ ಬದಲಾಯಿತು, ಮತ್ತೆ ಇದರ ಕಾಸ್ಟ್. ಹೌದು, ಅದ್ರ ಬಗ್ಗೆ ಬರೋಣ. ಕಾಸ್ಟ್ ಅಂತೂ ಕಾಸ್ಟ್ ಕೂಡ ಒಂದು ದೊಡ್ಡ ಫ್ಯಾಕ್ಟರ್. ಹಾಗಾಗಿ ಕೊನೆಗೆ ಕೇವಲ 21 ವಿಮಾನಗಳನ್ನ ಮಾತ್ರ ನಿರ್ಮಿಸಿದ್ರು. ಕೇವಲ 21? ಅಷ್ಟು ದೊಡ್ಡ ಪ್ರಾಜೆಕ್ಟ್ ಇಂದ? ಹೌದು. ಈಗ ನೀವು ಹೇಳಿದಾಗ ಇದರ ನಿಜವಾದ ಸ್ಪೆಷಾಲಿಟಿ ಅದರ ಸ್ಟೆಲ್ತ್ ಕೆಪಾಬಿಲಿಟಿ, ಅಂದ್ರೆ ರಹಸ್ಯವಾಗಿ ಹೋಗೋದು. ಅದು ಹೇಗೆ ಸಾಧ್ಯ, ಅಷ್ಟು ದೊಡ್ಡ ವಿಮಾನ? ಅದಕ್ಕೆ ಮುಖ್ಯ ಕಾರಣ ಅದರ ಫ್ಲೈಯಿಂಗ್ ವಿಂಗ್ ಡಿಸೈನ್. ಗಮನಿಸಿ, ಅದಕ್ಕೆ ಬಾಲ ಇಲ್ಲ, ಬೇರೆ ವಿಮಾನಗಳ ತರಹ ದೊಡ್ಡ ರೆಕ್ಕೆಗಳ ಮುಂಚಾಚುರುವಿಕೆ ಇಲ್ಲ. ಹೌದು, ನೋಡ್ಲಿಕ್ಕೆ ವಿಚಿತ್ರವಾಗಿ ಕಾಣಿಸುತ್ತೆ. ಅದು ರೇಡಾರ್ ವೇವ್ಸ್ನ ಬೇರೆ ಕಡೆ ಡಿಫ್ಲೆಕ್ಟ್ ಮಾಡುತ್ತೆ. ಜೊತೆಗೆ ಸ್ಪೆಷಲ್ ಮಟೀರಿಯಲ್ಸ್ ಬಳಸಿದ್ದಾರೆ, ಕಾಂಪೋಸಿಟ್ಸ್. ಅಂದ್ರೆ ರೇಡಾರ್ ಅಬ್ಸಾರ್ಬೆಂಟ್ ಮೆಟೀರಿಯಲ್ಸ್ ಅಂತ. ರೇಡಾರ್ ಕಿರಣಗಳನ್ನ ಹೀರ್ಕೊಳ್ಳುತ್ತೆ. ಆಮೇಲೆ ಇಂಜಿನ್ಗಳನ್ನ ರೆಕ್ಕೆ ಒಳಗೆ ಮುಚ್ಚಿಟ್ಟಿದ್ದಾರೆ. ಓ, ಹಾಗಾಗಿ ಕಾಣಿಸಲ್ಲ. ಹೌದು, ಮತ್ತೆ ಇಂಜಿನ್ನಿಂದ ಬರುವ ಬಿಸಿ ಹೊಗೆಯನ್ನ ತಣ್ಣಗೆ ಮಾಡಿ ಹೊರಗೆ ಬಿಡೋ ವ್ಯವಸ್ಥೆ ಇದೆ. ಶಬ್ದ ಕೂಡ ಕಡಿಮೆ. ಇದೆಲ್ಲ ಸೇರಿ ಇದನ್ನ ಪತ್ತೆ ಮಾಡೋದು ತುಂಬಾ ಕಷ್ಟ. ವಾವ್! ಹಾಗಾದ್ರೆ ಇದರ ಶಕ್ತಿ, ಪೇಲೋಡ್ ಕೆಪಾಸಿಟಿ ಎಷ್ಟಿದೆ? ಏನೆಲ್ಲ ಕೊಂಡೊಯ್ಯುತ್ತೆ? ಅದರ ಪೇಲೋಡ್ ಕೆಪಾಸಿಟಿ ಸುಮಾರು 40,000 ಪೌಂಡ್ಸ್ಗಿಂತ ಹೆಚ್ಚು. ಅಂದ್ರೆ ಸರಿಸುಮಾರು 20 ಟನ್ ಅಂದಾಜು ಮಾಡಿ. 20 ಟನ್ ಅಂದ್ರೆ? ಕನ್ವೆನ್ಷನಲ್ ವೆಪನ್ಸ್ನಲ್ಲಿ ಈಗ 8500 ಪೌಂಡ್ಸ್ GDM ಬಾಂಬ್ಗಳು, ಇವು GPS ಗೈಡೆಡ್ ಪ್ರಿಸಿಷನ್ ಬಾಂಬ್ಗಳು. ಓಕೆ, ನಿಖರವಾಗಿ ಹೊಡೆಯುತ್ತೆ. ಹೌದು, ಮತ್ತೆ ಕ್ಲಸ್ಟರ್ ಬಾಂಬ್ಗಳು, ಆಮೇಲೆ GBU-57 MOP ಅಂತ ಒಂದು ದೊಡ್ಡ ಬಾಂಬ್ ಇದೆ. MOP ಅದೇನು? ಮ್ಯಾಸಿವ್ ಆರ್ಡಿನೆನ್ಸ್ ಪೆನೆಟ್ರೇಟರ್. ಇದು ನೆಲದೊಳಗೆ ಆಳವಾಗಿ ಹೋಗಿ ಬಂಕರ್ಗಳನ್ನು ನಾಶ ಮಾಡುತ್ತೆ. ಬಹಳ ಶಕ್ತಿಶಾಲಿ. ಅಬ್ಬಬ್ಬಾ, ಅಷ್ಟೇನಾ ಅಥವಾ ಬೇರೆನಾದ್ರೂ? ಇದು ಅಮೆರಿಕದ ನ್ಯೂಕ್ಲಿಯರ್ ಟ್ರಯಾಡ್ನ ಒಂದು ಭಾಗ ಕೂಡ. ಅಂದ್ರೆ ಪರಮಾಣು ಬಾಂಬ್ಗಳನ್ನು ಹೊತ್ತೊಯ್ಯುತ್ತೆ. B-61 ಅಥವಾ B-83 ಮಾದರಿಯ 16 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಕೊಂಡೊಯ್ಯೋ ಸಾಮರ್ಥ್ಯ ಇದೆ. 16 ನ್ಯೂಕ್ಲಿಯರ್ ಬಾಂಬ್ಗಳು? ಇದು ನಿಜಕ್ಕೂ ಒಂದು ಗಂಭೀರವಾದ ವಿಷಯ. ಖಂಡಿತವಾಗಿಯೂ. ಇದರ ರೇಂಜ್ ಅಂದ್ರೆ ಹಾರಾಟದ ವ್ಯಾಪ್ತಿ ಕೂಡ ಗಮನಾರ್ಹ. ಎಷ್ಟು ದೂರ ಹೋಗುತ್ತೆ? ಒಂದು ಸಲ ಫುಲ್ ಟ್ಯಾಂಕ್ ಮಾಡಿದ್ರೆ, ಇಂಧನ ತುಂಬಿಸಿದ್ರೆ ಸುಮಾರು 6,000 ನಾಟಿಕಲ್ ಮೈಲ್ಸ್. ಅಂದ್ರೆ ಕಿಲೋಮೀಟರ್ನಲ್ಲಿ ಸುಮಾರು 11,000 ಕಿಲೋಮೀಟರ್ ಆಗುತ್ತೆ. ಅದೇ ಹಾರಾಟದಲ್ಲೇ ಮತ್ತೆ ಇಂಧನ ತುಂಬಿಸ್ಕೊಂಡ್ರೆ, ಏರಿಯಲ್ ರೀಫ್ಯೂಲಿಂಗ್ ಮಾಡಿದ್ರೆ, ಇದರ ರೇಂಜ್ ಸುಮಾರು 10,000 ನಾಟಿಕಲ್ ಮೈಲ್ಸ್ವರೆಗೂ ಹೋಗುತ್ತೆ. ಅಂದ್ರೆ ಸುಮಾರು 18,500 ಕಿಲೋಮೀಟರ್. ವಾವ್! ಜಗತ್ತಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗ್ಬೋದು. ಹೌದು, ಆಲ್ಮೋಸ್ಟ್. ಮತ್ತೆ ಇದು ಸುಮಾರು 50,000 ಅಡಿ ಎತ್ತರದಲ್ಲಿ ಹಾರುತ್ತೆ. ಅದಕ್ಕೆ ಇದು ಲಾಂಗ್ ಮಿಷನ್ಗಳಿಗೆ ಸೂಕ್ತ ಅಲ್ವಾ? ಖಂಡಿತ, ತುಂಬಾ ದೀರ್ಘಾವಧಿ ಕಾರ್ಯಾಚರಣೆ ಮಾಡಬಲ್ಲದು. ಒಂದು ಉದಾಹರಣೆ ಅಂದ್ರೆ 2001ರಲ್ಲಿ ಅಫ್ಘಾನಿಸ್ತಾನ್ ಮಿಷನ್ನಲ್ಲಿ ಒಂದು B-2 ವಿಮಾನ ನಾನ್ ಸ್ಟಾಪ್ ಆಗಿ 44 ಗಂಟೆ ಹಾರಾಟ ಮಾಡಿತ್ತು. 44 ಗಂಟೆ? ಒಳಗಡೆ ಪೈಲಟ್ಗಳ ಸ್ಥಿತಿ ಹೇಗಿರ್ಬೇಕು? ಅದಕ್ಕೆ ಕೆಲವು ವ್ಯವಸ್ಥೆಗಳಿರುತ್ತೆ. ಇತ್ತೀಚೆಗೆ ಕೂಡ ಜೂನ್ 21, 2025 ಅಂತ ಡೇಟ್ ಹೇಳ್ತಾರೆ, ಇರಾನ್ ಮೇಲೊಂದು ದಾಳಿ ನಡೀತು ಅಂತ ಸುದ್ದಿ ಇತ್ತು. ಅದರಲ್ಲಿ ಪೈಲಟ್ಗಳು ಸುಮಾರು 37 ಗಂಟೆ ಆಪರೇಷನಲ್ಲಿದ್ರು ಅಂತ. ಅಬ್ಬಾ! ಈ ತರಹ ಲಾಂಗ್ ಫ್ಲೈಟ್ಸ್ಗೆ ಅನುಕೂಲ ಆಗಲಿ ಅಂತ ಒಳಗಡೆ ಒಂದು ಚಿಕ್ಕ ಟಾಯ್ಲೆಟ್, ಆಮೇಲೆ ಆಹಾರ ಬಿಸಿ ಮಾಡ್ಕೊಳ್ಳೋಕೆ ಮೈಕ್ರೋವೇವ್ ಸೌಲಭ್ಯ ಕೂಡ ಇರುತ್ತೆ. ಇರ್ಲೇಬೇಕು, ಅಷ್ಟು ಹೊತ್ತು ಇರ್ತಾರೆ ಅಂದಮೇಲೆ.
ಇದರ ಟೆಕ್ನಾಲಜಿ ಬಗ್ಗೆ ಇನ್ನೊಂದು ವಿಷಯ ಕೇಳಿದೆ, ಫ್ಲೈ ಬೈ ವೈರ್ ಅಂತ. ಹೌದು. ಆಕ್ಚುಲಿ ಈ ಹಾರುವ ರೆಕ್ಕೆ ಡಿಸೈನ್ ಇದೆಯಲ್ಲ, ಇದು ಏರೋಡೈನಾಮಿಕಲಿ ಸ್ವಲ್ಪ ಅನ್ಸ್ಟೇಬಲ್. ಓ ಹಾಗಾ? ಹೌದು. ಅದನ್ನ ಮ್ಯಾನೇಜ್ ಮಾಡೋಕೆ, ಕಂಟ್ರೋಲ್ ಮಾಡೋಕೆ ತುಂಬಾ ಅಡ್ವಾನ್ಸ್ಡ್ ಆದ ಕ್ವಾಡ್ರುಪ್ಲೆಕ್ಸ್ ಫ್ಲೈ ಬೈ ವೈರ್ ಸಿಸ್ಟಮ್ ಬಳಸ್ತಾರೆ. ಅಂದ್ರೆ ಕಂಪ್ಯೂಟರ್ಗಳು ಎಲೆಕ್ಟ್ರಾನಿಕ್ ಸಿಗ್ನಲ್ಸ್ ಮೂಲಕ ವಿಮಾನವನ್ನ ಕಂಟ್ರೋಲ್ ಮಾಡ್ತವೆ, ಬಹಳ ನಿಖರವಾಗಿ. ಇದೆಲ್ಲ ಕೇಳಿದ್ರೆ ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅನ್ಸುತ್ತೆ. ಆದ್ರೆ ನಾನ್ ಮೊದ್ಲೇ ಹೇಳಿದ ಹಾಗೆ ಇದ್ರ ಬೆಲೆ ಅದು ನಿಜವಾಗ್ಲೂ ಶಾಕಿಂಗ್. ಹೌದು. ಬೆಲೆ ವಿಚಾರಕ್ಕೆ ಬಂದ್ರೆ ಪ್ರತಿ ವಿಮಾನದ ಡೆವಲಪ್ಮೆಂಟ್ ಮತ್ತು ಪ್ರೊಕ್ಯೂರ್ಮೆಂಟ್ ಕಾಸ್ಟ್ ಅಂದ್ರೆ ಅಭಿವೃದ್ಧಿ ಮತ್ತು ಖರೀದಿ ವೆಚ್ಚ ಸುಮಾರು $2.13 ಬಿಲಿಯನ್ ಆಗಿತ್ತು. $2 ಬಿಲಿಯನ್ ಹೆಚ್ಚು ಒಂದಕ್ಕೆ? ಹೌದು. ಇವತ್ತಿನ ದುಡ್ಡಿನ ಮೌಲ್ಯದಲ್ಲಿ ಲೆಕ್ಕ ಹಾಕಿದ್ರೆ ಅದು ಸುಮಾರು $4 ಬಿಲಿಯನ್ ಆಗ್ಬೋದು. ನಂಬೋಕೆ ಕಷ್ಟ. ಇಷ್ಟೊಂದು ದುಬಾರಿ ಯಾಕೆ? ನೋಡಿ, ಇದು ಕೇವಲ ಒಂದು ಬಾಂಗರ್ ಅಲ್ಲ. ಇದರ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್, ಇದರ ಗ್ಲೋಬಲ್ ಸ್ಟ್ರೈಕ್ ಕೇಪಬಿಲಿಟಿ, ಜಗತ್ತಿನ ಎಲ್ಲಿಗೆ ಬೇಕಾದರೂ ಹೋಗಿ ಶತ್ರುಗಳಿಗೆ ಗೊತ್ತಿಲ್ಲದ ಹಾಗೆ ದಾಳಿ ಮಾಡೋ ಸಾಮರ್ಥ್ಯ, ಮತ್ತೆ ಇದು ಅಮೆರಿಕದ ನ್ಯೂಕ್ಲಿಯರ್ ಟ್ರಯಾಡ್ನ ಭಾಗ, ಅದೆಲ್ಲ ಸೇರಿ ಇದರ ಮೌಲ್ಯ ಮತ್ತು ವೆಚ್ಚ ಜಾಸ್ತಿ ಆಗುತ್ತೆ. ಹೌದು, ಅರ್ಥ ಆಗುತ್ತೆ. ಇಷ್ಟೆಲ್ಲ ಹಳೇದಾದ್ರೂ ಇದನ್ನ ಇನ್ನೂ ಅಪ್ಡೇಟ್ ಮಾಡ್ತಿದಾರಾ? ಖಂಡಿತ. 2022ರಿಂದ ನಿರಂತರವಾಗಿ ಮಾಡರ್ನೈಸ್ ಮಾಡ್ತಿದ್ದಾರೆ. ಹೊಸ ಮಿಸೈಲ್ಸ್ಗಳನ್ನ ಇಂಟಿಗ್ರೇಟ್ ಮಾಡ್ತಿದ್ದಾರೆ. ಜಾಸೆಮ್ ER ಅಂತ ಲಾಂಗ್ ರೇಂಜ್ ಮಿಸೈಲ್ಸ್ ಪ್ರಯತ್ನ ನಡೀತಿದೆ. ಹಾಗಾದ್ರೆ ಈ ಎಲ್ಲ ಮಾಹಿತಿ, ಈ ಚರ್ಚೆಯಿಂದ ನಮಗೆ ಏನು ಗೊತ್ತಾಗುತ್ತೆ? ಒಟ್ಟಾರೆ ಚಿತ್ರಣ ಏನು? ಒಟ್ಟಾರೆಯಾಗಿ ಹೇಳೋದಾದ್ರೆ B2 ಸ್ಪಿರಿಟ್ ಅದರ ವಿಪರೀತ ಬೆಲೆ ಮತ್ತೆ ಅದು ದಶಕಗಳಷ್ಟು ಹಳೆಯ ಡಿಸೈನ್ ಆಗಿದ್ರೂ ಕೂಡ ಇವತ್ತಿಗೂ ಜಗತ್ತಿನ ಅತ್ಯಂತ ಸಮರ್ಥ ಯುದ್ಧ ವಿಮಾನಗಳಲ್ಲಿ ಒಂದು. ಅದರ ಆ ಸ್ಟೆಲ್ತ್ ಟೆಕ್ನಾಲಜಿ, ಲಾಂಗ್ ರೇಂಜ್ ಸ್ಟ್ರೈಕ್ ಕೇಪಬಿಲಿಟಿ ಮತ್ತೆ ಅದನ್ನ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಿರೋದ್ರಿಂದ ಅದು ಅಮೆರಿಕದ ವಾಯುಶಕ್ತಿಗೆ ಇವತ್ತಿಗೂ ಬಹಳ ಮುಖ್ಯವಾದ ಒಂದು ಅಸ್ತ್ರವಾಗಿ ಉಳಿದುಕೊಂಡಿದೆ. ಹೌದು. ಇಲ್ಲಿ ಒಂದು ಆಲೋಚನೆ ಮಾಡಬೇಕಾದ ಪ್ರಶ್ನೆ ಉದ್ಭವಿಸುತ್ತೆ ನೋಡಿ. ಏನದು? ಇಷ್ಟೊಂದು ದುಬಾರಿ ಮತ್ತೆ ದಶಕಗಳಷ್ಟು ಹಳೆಯದಾದ ಒಂದು ತಂತ್ರಜ್ಞಾನದ ಮೇಲೆ ಇವತ್ತಿಗೂ ಇಷ್ಟು ಅವಲಂಬನೆ ಇದೆಯಲ್ಲ, ಮತ್ತೆ ಅದನ್ನ ನಿರಂತರವಾಗಿ ಆಧುನೀಕರಣ ಮಾಡ್ತಿದಾರಲ್ಲ, ಇದು ಭವಿಷ್ಯದ ಯುದ್ಧ ತಂತ್ರಗಳು ಹೇಗಿರಬಹುದು ಅಥವಾ ಏರ್ ಪವರ್ನ ಸ್ವರೂಪ ಹೇಗೆ ಬದಲಾಗ್ತಿದೆ ಅನ್ನೋದ್ರ ಬಗ್ಗೆ ನಮಗೆ ಏನಾದರೂ ಸೂಚನೆ ಕೊಡ್ತಿದೆಯಾ? ಇದೊಂದು ಯೋಚಿಸಬೇಕಾದ ವಿಷಯ. ಖಂಡಿತ. ಬಹಳ ಆಸಕ್ತಿಕರವಾದ ಪ್ರಶ್ನೆ. ಈ ಚರ್ಚೆ ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು.